ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು, ನಿಮ್ಮ ಮನೆ ಮಗ. ಪ್ರತಿಯೊಬ್ಬರು ಈ ವಿಷಯನ ಮಾತಾಡಲೇಬೇಕು, ಪ್ರತಿಯೊಬ್ಬರು ಸುದ ನ್ಯಾಯ ಕೇಳಲೇಬೇಕು. ಯಾಕೆ ಅಂದರೆ ನ್ಯಾಯ ಕೇಳುವುದು ಪ್ರತಿಯೊಬ್ಬರ ಹಕ್ಕು. ನೋಡಿ, ಸೌಜನ್ಯ ತೀರೋಗಿ 13 ವರ್ಷ ಆಯ್ತಾ ಬಂತು. ಓಕೆನಾ, ನಮ್ಮೆಲ್ಲರ ಮಗು ಅದು. ಓಕೆನಾ, ನಮ್ಮ ಹಿಂದೂ ಹೆಣ್ಣು ಮಗು. ಓಕೆನಾ, ಸೊ ನಮ್ಮ ನಾಯಕರು, ಓಕೆನಾ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಓಕೆನಾ, ಈ ಮಗುಗೋಸ್ಕರ ಹೋರಾಡೋಣ, ನ್ಯಾಯ ಕೊಡಿಸೋಣ ಅನ್ನೋದು ಯಾರು ದಿಟ್ಟ ಮನಸ್ಸೇ ಮಾಡ್ತಿಲ್ಲ. ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರು, ಯೂಟ್ಯೂಬರ್ಸು, ಓಕೆ, ನ್ಯಾಯ ಸಿಗಲಿ ಅಂತ ಭಾಳಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ನ್ಯಾಯ ಅನ್ನೋದು ಓಕೆ ಮರುಚುಕ್ಕೆ ಆಗಿದೆ. ಮತ್ತೆ ಎಲ್ಲಿ ಹೋಗಿ ಕೇಳಬೇಕು ನ್ಯಾಯನ? ಓಕೆ, ಸತ್ತಿರೋದು ನಿಜ. ಓಕೆನಾ, ಸತ್ತಿರೋದು ನಿಜದಾಗ ಸಾಯಿಸಿದರೂ ಇರಬೇಕಲ್ಲ. ಅವರು ಏನೋ ಚಂದ್ರಲೋಕದಿಂದ ಬಂದಿದ್ದಾರಾ, ಇಲ್ಲ ಬೇರೆ ದೇಶದಿಂದ ಬಂದಿದ್ದಾರಾ? ಏನಿಲ್ಲ ತಾನೆ, ಅಲ್ಲೇ ಇದ್ದಾರೆ. ಓಕೆನಾ, ಆ ಮಗು ಎಲ್ಲಿ ಸತ್ತಿದೆ ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಾರೆ. ಅವ್ರನ್ನ ಹುಡ್ಕೊಡೋದಕ್ಕೆ ಆಗ್ತಾ ಇಲ್ಲ. ಓಕೆನಾ, ಅಂದರೆ ಸೊ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಕ್ವಶನ್ ಮಾರ್ಕು. ಮತ್ತು ನ್ಯಾಯ ಎಲ್ಲಿ ಕೇಳೋದು? 13 ವರ್ಷ ಆಗಿ ಇಷ್ಟು ಹೋರಾಟ ಮಾಡಿ, ಓಕೆನಾ, ಎಂತೆಂಥ ವ್ಯಕ್ತಿಗಳನ್ನ ಹಿಡಿದಾಕ್ಬಿಡ್ತಾರೆ. ಬೇರೆ ದೇಶಕ್ಕೆಲ್ಲ ಹೋದನ್ನೆಲ್ಲ ಹಿಡಿದು ಕರ್ಕೊಬಂದು ನ್ಯಾಯ ಕೊಡಿಸ್ತಾರೆ. ಅಷ್ಟು ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗಿದೆ. ಒಂದು ಕೂದಲಿಂದ ಒಬ್ಬ ವ್ಯಕ್ತಿನ ಹಿಡಿದ್ಬಿಡ್ತಾರೆ, ಬರೀ ಒಂದೇ ಒಂದು ಕೂದಲಿಂದ. ಇಲ್ಲಿ ಎಷ್ಟು ಎವಿಡೆನ್ಸ್ ಇದೆ, ಎಷ್ಟು ಪ್ರೂಫ್ ಇದೆ. ಓಕೆನಾ, ಇಷ್ಟೆಲ್ಲ ಇದ್ರೂ ಓಕೆ ಆ ವ್ಯಕ್ತಿಗಳನ್ನ ಹಿಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರು ಇನ್ನೆಷ್ಟು ಪ್ರಭಾವಿಗಳಾಗಿದ್ದಾರೆ. ಓಕೆನಾ, ಇನ್ನೆಷ್ಟು ಓಕೆ ಅವ್ರು ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ. ನ್ಯಾಯ ಅನ್ನೋದು ಎಲ್ಲರಿಗೂ ಸಿಗಲೇಬೇಕು. ಸಿಕ್ಕಿಲ್ಲ ಅಂದರೆ ಇದು ನ್ಯಾಯಾಂಗದ ಮೇಲೆ ಒಂದು ಓಕೆ ನಂಬಿಕೆ ಅನ್ನೋದು ಹೋಗ್ತಾ ಬರುತ್ತೆ. ಓಕೆ, ನ್ಯಾಯ ಎಲ್ಲಿ ಸಿಗಲ್ಲ ಆವಾಗ ಮನುಷ್ಯ ಏನು ಮಾಡ್ತಾನೆ, ಇನ್ನೊಂದು ದಾರಿನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಆ ಥರ ಆಗಬಾರ್ದು. ಅಂದರೆ ಓಕೆ, ಮಗು ಸತ್ತಿರೋದು ನಿಜ, ರೇಪ್ ಆಗಿರೋದು ನಿಜ. ಓಕೆನಾ, ಬಟ್ ಆದರೆ ಆ ಮಗುಗೆ 13 ವರ್ಷ ಬೇಕಾ ನ್ಯಾಯ ಕೊಡಿಸೋದಕ್ಕೋಸ್ಕರ? ಓಕೆನಾ, ನಮ್ಮ CIB CDI ಓಕೆನಾ, ಇವ್ರು ಎಂತೆಂಥ ಎಷ್ಟು ಗೊತ್ತಿಲ್ಲದಿರೋದೆಲ್ಲ ಹಿಡಿದಾಕ್ಬಿಡ್ತಾರೆ. ಓಕೆನಾ, ಎಷ್ಟೊಂದು ಎವಿಡೆನ್ಸ್ಗಳು ಸಿಗ್ತಾ ಇದೆ. ಓಕೆನಾ, ಇಷ್ಟೊಂದೆಲ್ಲ ಎವಿಡೆನ್ಸ್ ಇದ್ರೂ ಸುಧಾ ನ್ಯಾಯ ಕೊಡ್ಸೋಕ್ಕಾಗ್ತಾಯಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿಗೆ ಹೋಗ್ತಾ ಇದೆ. ಓಕೆ, BJPಯವರಾಗಿರ್ಬೋದು. ಓಕೆನಾ, ನಮ್ಮದು ಹೆಣ್ಮಗು ತಾನೇ, ಹೋರಾಟ ಮಾಡಿ, ನ್ಯಾಯ ಸಿಗೋ ಗಂಟೆ ಹೋರಾಟ ಮಾಡಿ, ಇದಕ್ಕೆ ಪಾದಯಾತ್ರೆ ಮಾಡಿ, ಧರಣಿ ಮಾಡಿ. ಓಕೆ, ನೀವು ಓಕೆ ನಿಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀರಾ. ಯಾರು BJP ಏನಿದ್ದಾರೆ, ಹಿಂದುತ್ವ ನಮ್ಮ ಹಿಂದೂ ಹೆಣ್ಮಗು ಅಂತಾನೆ ತೀರೋಗಿರೋದು. ಮಾಡಿ ಅಲ್ಲಿ ಇದಕ್ಕೆ ಹೋರಾಟ, ಧರಣಿ ಮಾಡಿ, ನ್ಯಾಯ ಸಿಗೋ ಗಂಟ ಹೋರಾಟ ಮಾಡಿ. ಏನೇನಕ್ಕೆ ಹೋರಾಟ ಮಾಡ್ತಿರಲ್ಲ? ಅದಕ್ಕೆ ಒಂದು ಜೀವ ಅಲ್ವಾ? ಅದೇ ಥರ ಎಷ್ಟು ಜನ ಸತ್ತಿದ್ದಾರೆ. ಆ ಒಂದೇ ಹೆಣ್ಮಗುಗಲ್ಲ, ಹೆಸ್ರಿಗೆ ಮಾತ್ರ ಪ್ರಿಂಟಲ್ಲಿ ಮಾತ್ರ ಇವು ಮಗು ಬರ್ತಾ ಇದೆ. ಇದೇ ಥರ ಎಷ್ಟು ಜನ ಆ ಸರೌಂಡಿಂಗಲ್ಲಿ ಸತ್ತಿದ್ದಾರೆ. ಅದೆಲ್ಲದಕ್ಕೂ ಸುಧಾ ನ್ಯಾಯ ಸಿಗಲೇಬೇಕು. ಪ್ರತಿಯೊಬ್ಬರು ಸುಧಾ ಧ್ವನಿ ಮಾಡಲೇಬೇಕು. ಧ್ವನಿ ಮಾಡಲಿಲ್ಲ ಅಂದರೆ ಓಕೆ ಈ ಥರ ಕ್ರೈಮ್ಗಳು ನಡೀತಾನೆ ಹೋಗ್ತಾ ಇರ್ತದೆ. ಅವಾಗ ನ್ಯಾಯಾಂಗದ ಮೇಲೆ ಅನುಮಾನ ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ CBIನವರು. ಓಕೆ, ಸೌಜನ್ಯ ಕೇಸನ್ನು ಓಕೆ ಇನ್ವೆಸ್ಟಿಗೇಷನ್ ಮತ್ತೆ ಓಕೆನಾ ಓಪನ್ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡು ಇಲ್ವಂತೆ, ಫಂಡ್ ಇಲ್ವಂತೆ. ಇದು ಯಾವ ಥರ ಮಾತು, ಯಾವ ಥರ ಮ್ಯಾಜಿಕ್ ಇದು? ಸೌಜನ್ಯ ಕೇಸನ್ನು ಓಕೆ
ಮರು ತನಿಖೆ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡು ಇಲ್ವಂತೆ. ಅಂದರೆ ಈ ಪ್ರಭಾವಿಗಳು ಎಷ್ಟು ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಓಕೆನಾ, ನಿಜವಾಗ್ಲೂ ಇದು ಶೇಮ್ ಅನ್ಸುತ್ತೆ. ಓಕೆನಾ, ಇದು ಅಪಿಶಯೋಕ್ತಿ ಅಲ್ಲ ಅಂತ ಅನ್ಸುತ್ತೆ. ಓಕೆ, ಮೋದಿಯವರು ಸುಧಾ ಓಕೆ ಇದ್ರ ಬಗ್ಗೆ ಥಿಂಕ್ ಮಾಡಬೇಕು. 13 ವರ್ಷದಿಂದ ನಡೀತಾ ಎಷ್ಟೊಂದು ಜನ ಹೋರಾಟಗಾರರು ನಿಜವಾಗ್ಲೂ ಅವ್ರ ಪ್ರಾಣನ ಒತ್ತೆ ಇಟ್ಟು ಸುಧಾ ಹೋರಾಟ ಮಾಡ್ತಾ ಇದ್ದಾರೆ. ಯಾವಾಗ ಯಾರು ಬಂದು ಹೊಡಿತಾರೋ, ಯಾರು ಬಂದು ಸಾಯಿಸ್ತಾರೋ ಅನ್ನೋ ಭಯದಲ್ಲಿ ಎಷ್ಟೊಂದು ಜನ ಇದ್ದಾರೆ. ಓಕೆನಾ, ಎಷ್ಟೋ ಜನದ್ದು ಮಾನಹಾನಿಯಾಗಿದೆ. ಓಕೆನಾ, ತೇಜವಧೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಯಾರೆಲ್ಲ ಮನುಷ್ಯತ್ವ ಮಾನವೀಯತೆ ಅನ್ನೋದು ಉಳಿಸ್ಕೊಂಡಿದ್ದೀರಾ, ಓಕೆನಾ, ಇದಕ್ಕೆ ಕೈ ಜೋಡಿಸಿ ಆ ಹೆಣ್ಮಗುಗೆ ಅಲ್ಲಿ ಸತ್ತಿರೋಂಥ 10 ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಓಕೆ, ಆವಾಗ ಮಾತ್ರ ನ್ಯಾಯಾಂಗದ ಮೇಲೆ ನಂಬಿಕೆ ಬರ್ತಾ ಹೋಗುತ್ತೆ. ಓಕೆನಾ, ನಿಮ್ಮ ರಾಜಕೀಯ ಬಿಡಿ, ಪಕ್ಕದಲ್ಲಿ ಬಿಡಿ, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು. ಓಕೆನಾ, ಆ ಮಗುಗೆ ನ್ಯಾಯ ಸಿಗಬೇಕು. ಅಲ್ಲಿ ಸತ್ತಿರೋಂಥ ಎಷ್ಟೋ ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಜನ ಓಕೆ ಅಲ್ಲಿ ಒಂದು 500 ಜನ 1000 ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಅವರೆಲ್ಲರಿಗೂ ಸುಧಾ ನ್ಯಾಯ ಸಿಗಬೇಕು. ಓಕೆನಾ, ಇದನ್ನು ಕೇಂದ್ರ ಸರ್ಕಾರ ಸೀರಿಯಸ್ಸಾಗಿ ಪರಿಗಣನೆಗೆ ತಗೋಬೇಕಾಗುತ್ತೆ. ಆವಾಗ ಒಂದು ನಂಬಿಕೆ ಅನ್ನೋದು ಬರ್ತಾ ಹೋಗುತ್ತೆ ಸರ್ಕಾರದ ಮೇಲೆ. ಇಲ್ಲಾಂದರೆ ಏನಾಗುತ್ತೆ, ನಂಬಿಕೆ ಅನ್ನೋದನ್ನು ಕಳ್ಕೊಳ್ತಾ ಹೋಗ್ತಾರೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸುಧಾ ಇದ್ರ ಬಗ್ಗೆ ಮಾತಾಡಿ 13 ವರ್ಷದಿಂದ ಓಕೆ ಸತ್ಯದ ನಿಜ ಅಂದಾಗ ಓಕೆ ಸಾಯಿಸಲು ಇರಲೇಬೇಕಲ್ವಾ. ನ್ಯಾಯಾಂಗನ ತನಿಖೆನ ಸೀರಿಯಸ್ ಆಗಿ ಮಾಡಿಸಿ ಓಕೆನಾ ನ್ಯಾಯನ ಕೊಡಿಸಿ. ಆವಾಗ ಮಾತ್ರ ನ್ಯಾಯ ಕೊಡಿಸಿದ್ರೆ ಯಾರು ಸುಧಾ ಕಾನೂನನ್ನು ಕೈಗೆ ತಗೊಳ್ಳೋದಿಲ್ಲ. ಮುಂದೆ ಒಂದು ದಿವಸ ಏನಾಗ್ತದೆ, ಕಾನೂನು ಮೇಲೆ ನಂಬಿಕೆ ಅನ್ನೋದು ಹೋಗುತ್ತೆ. ನಂಬಿಕೆ ಅನ್ನೋದು ಹೋದಾಗ ಪ್ರಾಬ್ಲಮ್ಸ್ ಸುಧಾ ಆಗುತ್ತೆ. ಹಾಗಾಗಿ ಆ ನಂಬಿಕೆ ಅನ್ನೋದು ಎಲ್ಲರಿಗೂ ಇರಲಿ, ನ್ಯಾಯ ಸಿಗುತ್ತೆ ಅನ್ನೋದನ್ನು ನಾವೆಲ್ಲ ಬಡವಾಗಿ ನಂಬಿದ್ದೇವೆ. ನ್ಯಾಯದೇವತೆ ನ್ಯಾಯಕ್ಕೆ ಕೈ ಹಿಡಿತದೆ ಅಂತ ಅಂದ್ಕೊಂಡು ಎಲ್ಲರೂ ಸುಧಾ ಧ್ವನಿಯನ್ನು ಎತ್ತಿ ಓಕೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ನನ್ನ ಕಳಕಳಿಯ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಕೆನಾ, ಎಲ್ಲರಿಗೂ ಸುಧಾ ಒಳ್ಳೆಯದಾಗಲಿ. ಯಾಕೆಂದರೆ ಓಕೆ ಪ್ರತಿಯೊಬ್ಬರು ಸುಧಾ ಕೈ ಜೋಡಿಸಿದಾಗ ಮಾತ್ರ ಒಂದು ನ್ಯಾಯನಾದರೂ ಸಿಗ್ತಾ ಹೋಗುತ್ತೆ. ಓಕೆ, ದೇಶ ಯಾರಿಂದ ದೇಶ, ನಮ್ಮೆಲ್ಲರಿಂದ ದೇಶ. ಓಕೆ, ಒಂದು ಪ್ರಾಬ್ಲಮ್ ಆದಾಗ ಎಲ್ಲರೂ ಸುಧಾ ಕೈ ಜೋಡಿಸ್ಬೇಕು. ಓಕೆ, ಅದೇ ಮಾನವೀಯ ಗುಣ. ರಾಮರಾಜ್ಯ ಅಂದ್ರೆ ಏನು ಹೇಳಿ. ಓಕೆ ಯಾರು ಬಡವ ಆಗಿರಲಿ, ಶ್ರೀಮಂತರಾಗಿರಲಿ, ಯಾರು ಸುಧಾ ನ್ಯಾಯನ ಕೊಂಡ್ಕೋಬಾರ್ದು. ಓಕೆನಾ, ಬಡವನಿಗೂ ಏನು ಶಿಕ್ಷೆ ಆಗುತ್ತೆ, ಶ್ರೀಮಂತಿಗೂ ಅದೇ ಶಿಕ್ಷೆ ಆಗಬೇಕು. ಇವತ್ತು ಪ್ರಜ್ವಲ್ ಅವ್ರಿಗೂ ಆಗಿದೆಯಲ್ಲ ಶಿಕ್ಷೆ. ಓಕೆನಾ, ಅದೇ ಥರ ಸೌಜನ್ಯ ಯಾರು ಮರ್ಡರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಅವ್ರಿಗೂ ಸುಧಾ ಆಗಬೇಕು ಶಿಕ್ಷೆ. ಅವಾಗ ನ್ಯಾಯಾಂಗದ ಮೇಲೆ ಒಂದು ನಂಬಿಕೆಯನ್ನು ಬರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ಸುಧಾ ಕೈ ಜೋಡಿಸಿ ಸೌಜನ್ಯಗೆ ನ್ಯಾಯ ಸಿಗಲಿ. ಥ್ಯಾಂಕ್ ಯು ಸೋ ಮಚ್.